ನೀನ್ ಎಷ್ಟು ಧೈರ್ಯವಾಗಿ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ಯೋ ಅದೇ ಧೈರ್ಯ ಕೊನೆವರೆಗೂ ಇರಬೇಕು. ನೀನ್ ಅಂದುಕೊಂಡಿದ್ದನ್ನ ಸಾಧಿಸು. ಓಕೆ ಮೇಡಮ್. ಎನಿವೇಸ್, ತುಂಬಾ ಸಂತೋಷ ಆಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ಈ ಸ್ಪೆಷಲ್ ಅಕ್ಯೂಷನ್ ಅಲ್ಲಿ ನಿಮಗೊಬ್ಬ ಸ್ಪೆಷಲ್ ಪರ್ಸನ್ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಪ್ರೀತಿ ಪ್ರೀತಿ ಆಂಟಿ, she is Preeti, Rahul's fiancée and future business partner too. Preeti Infotech Private Limited Vishwanathora, only daughter. Hi. hello. Preeti, you know what? Rahul project ಗೆ ಎಲ್ಲ ಕ್ಲಿಯರೆನ್ಸ್ ಸಿಕ್ಬಿಟ್ಟಿದೆ. Wow, congrats Rahul. ಥ್ಯಾಂಕ್ ಯು. And one more thing. ಪ್ರೀತಿಗೆ ಬಿಸ್ನೆಸ್ ಮೇಲೆ ಅಡ್ಮಿನಿಸ್ಟ್ರೇಷನ್ ಮೇಲೆ ತುಂಬಾ ಒಳ್ಳೆ ನಾಲೆಡ್ಜ್ ಇದೆ. ಸೊ ಯು ಕ್ಯಾನ್ ಯುಟಿಲೈಸ್ ದೋಸ್ ಟು. ಓಕೆ ಮ್ಯಾಮ್. ಈ ಬಿಸ್ನೆಸ್ ಗ್ರೌಂಡ್ ವರ್ಕ್ ಎಲ್ಲ ಮುಗಿತಾ? ಅದಕ್ಕೋಸ್ಕರ ಅಂತಾನೆ ಒಂದು ಸ್ಮಾಲ್ ಟೂರ್ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಟೂರಾ? ಎಲ್ಲಿಗೆ? ಮಹದೇವಪುರಕ್ಕೆ ಮ್ಯಾಮ್. ಪ್ರೀತಿ, ನೀನು ಕೂಡ ಹೋಗು. ಈ ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇನ್ವಾಲ್ವ್ ಆದ್ರೇನೆ ಒಳ್ಳೇದು. ವಾಟ್ ಯು ಸೇ ರಾಹುಲ್? ಯಾ ಮ್ಯಾಮ್. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್ ರಾಹುಲ್. ನಾನು ಕೂಡ ವಿಲೇಜ್ ಟೂರ್ ಹೋಗಿ ರಿಫ್ರೆಶ್ ಆಗ್ಬೇಕು ಅನ್ಕೊಂಡಿದ್ದೆ. ಆ ಆಪರ್ಚುನಿಟಿ ಈ ರೀತಿ ಬರ್ತಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಪ್ರತಿ ಸ್ಟೆಪ್ಸ್ ಸಕ್ಸಸ್ ಆಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಸಕ್ಸಸ್ ಆಗೋದು ಪ್ರಾಜೆಕ್ಟ್ ಅಲ್ಲ, ಭಾವನ್ ಲವ್ ಸ್ಟೋರಿ. ಬಾಯ್ ರಾಹುಲ್. ಏನ್ ಅದೃಷ್ಟ ಭಾವ ನಿಂದು. ಅವಳ ಮನೆಯಿಂದ ಹೊರಗಾಕಿರೋ ಮೇಡಮ್ಮೆ ನೀನಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಜೊತೆಗೆ ನಿನ್ ಬಾಲದ ಹಾಗೆ ಈ ಪ್ರೀತಿ ಒಬ್ಳು. ವೆರಿ ಬ್ಯಾಡ್. ಸರ್ಸು ನಮ್ಮ ಮನೆಯಿಂದ ಹೋಗೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ. ನಿನ್ನ ಸರ್ಸು ಇರೋ ಜಾಗಕ್ಕೆ ಕಳಿಸ್ತಿದ್ದಾನೆ. ಯಾ ನವ್ಯ, ಅವಳು ಹೋಗೋದು ದೇವರಿಗೂ ಕೂಡ ಇಷ್ಟ ಇಲ್ಲ. ಅಣ್ಣ, ನೀನ್ ಏನ್ ಮಾಡ್ತೀಯೋ, ಸರ್ಸುನ ಏನ್ ಹೇಳಿ ಒಪ್ಪಿಸ್ತೀಯೋ ನನಗ್ ಗೊತ್ತಿಲ್ಲ. ಆದ್ರೆ ಅವಳನ್ ಮಾತ್ರ ಮನೆಗ್ ಕರ್ಕೊಂಡೇ ಬರ್ಬೇಕು. ಮೇಡಮ್ನು ಹೇಗಾದ್ರೂ ಒಪ್ಸಿ ಅವಳು ಇಲ್ಲೇ ಇರೋ ತರ ಪ್ಲಾನ್ ಮಾಡೋಣ. ಶ್ಯೂರ್ ನವ್ಯ, ಸರಸುನ ಖಂಡಿತವಾಗ್ಲೂ ವಾಪಸ್ ಕರ್ಕೊಂಡ್ ಬರ್ತೀನಿ. ಬಿಟ್ರೆ ನಾನು ಇನ್ನೆಲ್ಲೂ ಇರೋಕ್ಕಾಗಲ್ಲ ಭಗವಂತ. ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗೋ ತನಕ ನಿನ್ನನ್ ಬಿಟ್ರೆ ನಂಗಿನ್ಯಾರೂ ದಿಕ್ಕಿಲ್ಲ. ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಸರ್. ರಾಹುಲ್, ಎಲ್ಲಿಗೆ ಹೋಗ್ತಿದ್ಯಾ? ನಮ್ ಪ್ರಾಜೆಕ್ಟ್ ವಿಷಯ ಮಾತಾಡೋಕೆ ಈ ಊರಿನ ಪ್ರೆಸಿಡೆಂಟ್ ನ ಒಂದ್ಸಲ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಓ ಓಕೆ, ಕಮ್ ಸೂನ್.
ಓದು ಅಂದ್ರೆ ಮನುಷ್ಯನ ಜೀವನಕ್ಕೆ ಬೆಳಕು ಅಂತ ರಾಹುಲ್ ಅವ್ರು ಹೇಳ್ತಿದ್ರು. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಜೀವನನೇ ಕತ್ಲು ಮಾಡುವಂತ ಶಾಪ ಆಗೋಯ್ತು. ಆ ಮನೆಗ್ ಸೊಸೆ ಆಗಿರ್ಬೇಕು ಅಂದ್ರೆ ವಿದ್ಯೆನೇ ಅರ್ಹತೆ ಅಂತ ರಾಹುಲ್ ಅವ್ರು ಹೇಳಿದ್ದಕ್ಕೆ ಈ ಪುಸ್ತಕ ಹಿಡ್ದೆ. ಆದ್ರೀಗ ಮಾಡದೇ ಇರೋ ತಪ್ಪಿಗೆ ಅಮ್ಮೋರ್ ಕೋಪಕ್ಕೆ ಬಲಿಯಾಗಿ ಹೊರಗ್ ಬರೋ ಹಾಗಾಯ್ತು. ಹೆಸರಲ್ಲಿ ಸರಸ್ವತಿ ಅಂತಿದ್ರು, ಹಣೆಯಲ್ಲಿ ವಿದ್ಯೆ ಬರ್ದಿಲ್ಲ. ಕತ್ತಲ್ ತಾಳಿ ಇದ್ರು, ಹೋದ್ ಮನೇಲಿ ಜಾಗ ಇಲ್ಲ. ಅವರಿಂದನೇ ದೂರ ಆದ್ಮೇಲೆ ಇನ್ನೀ ವಿದ್ಯೆ ಯಾಕೆ ಬೇಕು? ರಾಹುಲ್ ಅವರೇ, ನಮ್ಮ ಭವಿಷ್ಯಕ್ಕೋಸ್ಕರ ನನ್ಗಿಂತ ನೀವೇ ಹೆಚ್ಚು ಕನಸು ಕಂಡಿದ್ರಿ. ಆ ಕನಸನ್ನೆಲ್ಲ ಈ ಕಾವೇರಿ ಪಾಲ್ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು? ನೀನ್ ನಿಜವಾಗ್ಲೂ ನನ್ ರಾಹುಲ್ ಅವರೇನಾ? ಈ ಪ್ರೀತಿ ಎಲ್ಲ ಒಂದು ಮಾತು ನನಗೆ ಹೇಳ್ದೆ ಬರ್ಬೇಕಾದ್ರೆ ಎಲ್ಲಿ ಹೋಗಿತ್ತು? ನಿನಗೋಸ್ಕರ ಎಷ್ಟೆಲ್ಲ ಹುಡುಕ್ತೆ ಗೊತ್ತಾ? ನಂಗೆ ಚೆನ್ನಾಗಿ ಗೊತ್ತು. ನೀವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಗ ನಾನು ಅಲ್ಲೇ ಇದ್ದೆ. ಮತ್ತೆ ಯಾಕೆ ನೀನ್ ಕಾಣಿಸ್ಕೊಳ್ಳಿಲ್ಲ? ಕಾಣಿಸಿದ್ರೆ ನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಒಪ್ಸ್ಬಿಡ್ತೀರೇನೋ ಅನ್ಕೊಂಡು. ಬರ್ಲೇಬಾರ್ದು ಅಂತ ಅಷ್ಟು ದೃಢವಾಗಿ ನಿರ್ಧಾರ ಮಾಡಿದ್ದ? ನನ್ನಿಂದ ಆ ಮನೇಲಿ ಸಂತೋಷ ಇಲ್ಲದೆ ಇದ್ರು ಸಮಸ್ಯೆಗೆ ಮಾತ್ರ ಯಾವತ್ತೂ ಕಾರಣ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ ನಾನು. ಭಾಗ್ದೇವಮ್ಮ ಹೊರಟು ಹೋಗು ಅಂದಿದ್ದಕ್ಕೆ ಬಂದ್ಬಿಟ್ಟೆ. ಅಲ್ಲಿಗೆ ಮತ್ತೆ ಬರೋದು ಅಂದ್ರೆ ಅಮ್ಮವ್ರ ಮಾತಿಗೆ ಅಗೌರವ ತೋರಿಸಿದ ಹಾಗೆ. ಮೇಡಮ್ ಹಾಗೆ ಮಾತಾಡಿದ್ದಕ್ಕೆ ಕಾರಣ ಇಲ್ದೇ ಇರೋದನ್ನ ಇದೆ ಅಂತ ತೋರಿಸಿದ ವಿಡಿಯೋ, ಇಲ್ದೇ ಇರೋದನ್ನ ಇದೆ ಅಂತ ತೋರಿಸ್ಕೊಳ್ಳೋ ಪ್ರೀತಿ. ಇದರಲ್ಲಿ ನಮ್ ತಪ್ಪಂತೂ ಏನೂ ಇಲ್ಲ ಸರ್ಸು. ಅದ್ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಆದ್ರೆ ಅಮ್ಮೋರ್ಗದ್ನ ಹೇಳೋರು ಯಾರು? ಅರುಣ್ ಮಾವನ್ ಮಾತನ್ನೇ ಲೆಕ್ಕಕ್ಕೆ ತಗೊಳ್ಳಲ್ಲ ವಾಗ್ದೇವಿ ಅಮ್ಮೋರು. ಇನ್ಯಾರ್ ಧೈರ್ಯ ಮಾಡಿ ಮಾತಾಡ್ತಾರೆ? ಒಂದ್ ವೇಳೆ ಯಾರಾದ್ರೂ ಮಾತಾಡಿ ಒಪ್ಸಿದ್ರು, ಅಮ್ಮೋರು ನಮ್ಮನ್ನ ಕ್ಷಮಿಸಿದ್ರು, ನಾಳೆ ಯಾವತ್ತೋ ಒಂದಿನ ನಮ್ಮ ಮದ್ವೆ ಬಗ್ಗೆ ಗೊತ್ತಾದ್ರೆ ನಾನಿಲ್ಲಿರ್ಬೇಕು ಅನ್ನೋದು ನನ್ನ ನಿರ್ಧಾರ ಅಲ್ವೇ ಅಲ್ಲ. ವಿಧಿ ಇಲ್ದೆ ನನ್ಗೆ ನಾನೇ ಕೊಟ್ಕೊಂಡಿರೋ ಶಿಕ್ಷೆ ಇದು. ಈ ಶಿಕ್ಷೆ ನಿನ್ಗೊಬ್ಬಳಿಗೆ ಮಾತ್ರ ಅಲ್ಲ, ನನಗೂ ಕೂಡ ಸರ್ಸು. ತಾಳಿ ಕಟ್ಟಿದ್ದು ಹೀಗೆ ದೂರ ಇದ್ದು ನಿನ್ನ ನೆನೆಸ್ಕೊಂಡು ದಿನ ಒದ್ದಾಡೋದಕ್ಕೋ ಅಥವಾ ಭ್ರಮೆಲೋ ನಿನ್ನ ನೋಡೋದಕ್ಕಲ್ಲ. ಕಷ್ಟ ಆದ್ರೂ ನಷ್ಟ ಆದ್ರೂ ಇಬ್ರು ಸೇರಿ ಅನುಭವಿಸೋದಕ್ಕೆ, ನಾವು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವೆಷ್ಟು ಹೇಳಿದ್ರು
ಅಮ್ಮೋರು ನನ್ನ ಕ್ಷಮಿಸೋ ಅಂತ ದಿನ ಬರೋವರೆಗೂ ಆ ಮನೆಗ್ ನಾನ್ ಬರಲ್ಲ. ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ? ನೀನು ಮನೇಲಿ ಇಲ್ದೇ ಇರೋದ್ರಿಂದ ಸ್ನೇಹಕ್ಕೆ ಅವಮಾನ ಆಗ್ತಿದೆ ಅಂತ ಫೀಲ್ ಆಗ್ತಿರೋ ಡ್ಯಾಡ್ಗೆ ನಾನು ಏನ್ ಸಮಾಧಾನ ಹೇಳಿ? ನಮ್ 2 ಕುಟುಂಬನೂ ಸೇರಿಸ್ತೀನಿ ಅಂತ ತಾತನಿಗೆ ನೀನ್ ಮಾತು ಕೊಟ್ಟು ಹೀಗ್ ಮಧ್ಯದಲ್ಲೇ ಬಿಟ್ಟು ಹೋಗ್ತೀಯ ಅಂದ್ರೆ ಅವ್ರಿಗೆ ನೋವು ಆಗೋದೇ ಇಲ್ವಾ? ಈ ಕಷ್ಟ ನೋವು ಎಲ್ಲ ಗೊತ್ತಿದೆ ತಾನೆ ನನ್ನ ಹುಡ್ಕೊಂಡು ಆ ಮನೆಗೆ ಬಂದಿದ್ದು. ಈಗ ಬರಲ್ಲ ಅಂದ್ರೆ ಏನ್ ಅನ್ಕೋಬೇಕು? ಮೇಡಮ್ ಕೋಪಕ್ಕೆ ಕಾರಣ ಇರೋ ಹಾಗೆ ಪ್ರೇಮಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ದಿನ ಆದಷ್ಟು ಬೇಗ ಬರುತ್ತೆ ಸರ್ಸು. ಸರ್ಸು, ನೀನು ಮನೆಗೆ ಬರೋದ್ರಿಂದ ನಮ್ಮ ಜೀವನಕ್ಕೆ ಅಷ್ಟೇ ಅಲ್ಲ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ನನ್ ಮಾತು ಕೇಳು ಸರ್ಸು. ನಿನಗೆ ಯಾವ ಸಮಸ್ಯೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಮೇಡಮ್ನ ಹೇಗಾದ್ರೂ ಮಾಡಿ ನಾನು ಒಪ್ಪಿಸ್ತೀನಿ. ಸರ್ಸು, ನೀನ್ ನನ್ ಜೊತೆ ಬಾ ಸರ್ಸು. ನೀನ್ ನನ್ ಜೊತೆ ಇಲ್ದೆ ಹೋದ್ರೆ ನಾನು ಸತ್ತು ಹೋಗ್ತೀನಿ ಸರ್ಸು. ಏನ್ ಮಾತು ಅಂತ ಆಡ್ತಿದ್ದೀರಾ? ಇನ್ಯಾವತ್ತೂ ಹೀಗ್ ಮಾತಾಡ್ಬೇಡಿ. ನಾನು ಹೇಳೋದು ನಿಜಾನೇ ಸರ್ಸು. ನಾನಿರೋವರೆಗೂ ನೀನ್ ನನ್ ಜೊತೆಲೇ ಇರ್ಬೇಕು. ಖಂಡಿತ ಇರ್ತೀನಿ. ಯಾವತ್ತೂ ನಿಮ್ ಜೊತೆಗೆ ಇರ್ತೀನಿ. ಹಾಗಾದ್ರೆ ನೀನ್ ನನ್ ಜೊತೆ ಬರ್ತೀಯ ಅಲ್ವಾ? ಬರ್ತೀನಿ ರಾಹುಲ್ ಅವರೇ. ಥ್ಯಾಂಕ್ ಯು ಸರ್ಸು. ಎಂಥ ಸಮಸ್ಯೆ ಬಂದ್ರು, ಏನೇ ಕಷ್ಟ ಬಂದ್ರು ನೀನ್ ನನಗೆ ಹೇಳು, ನಾನದನ್ನ ನೋಡ್ಕೋತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನನ್ನನ್ನ ಒಂಟಿಯಾಗ್ಬಿಟ್ಟು ಹೋಗ್ಬೇಡ ಸರ್ಸು. ಎಲ್ಲೂ ಹೋಗಲ್ಲ. ಪ್ರಾಮಿಸ್? ನಮ್ ಕಾವೇರಮ್ಮನ್ ಸಾಕ್ಷಿಯಾಗಿ. ಸರ್ಸು, ನಡೆದಿರೋ ವಿಷಯನ ತಾತನಿಗೆ ಹೇಳ್ದ? ಅವ್ರಿಗೆ ನಮ್ಮೆಲ್ಲರ ಮೇಲೂ ಕೋಪ ಬಂದಿದ್ಯಾ? ಆ ಮನೆಗೆ ಹೋಗಿದ್ರೆ ತಾನೆ ಮಾತಾಡೋದು. ಹೋಗ್ಲೇ ಇಲ್ವಾ? ಮತ್ತೆಲ್ಲಿದ್ದೆ ನೀನು? ದೇವಸ್ಥಾನದಲ್ಲಿದ್ದೆ. ದೇವಸ್ಥಾನದಲ್ಲ? ಏನಿದು ಸರ್ಸು? ನಂಗ್ ಬೇರೆ ದಾರಿ ಇರ್ಲಿಲ್ಲ ಅಲ್ವಾ? ಅತ್ತೆ ಮನೆಯಲ್ಲಿ ಸಂತೋಷವಾಗಿರ್ಲಿ ಅಂತ ಧೈರ್ಯ ಹೇಳಿ ಕಳ್ಸಿರೋ ದೊಡ್ಡಯ್ಯನ ಹತ್ರ ನಿಜ ಮುಚ್ಚಿಟ್ರೆ ಮೋಸ ಆಗುತ್ತೆ, ಸುಳ್ಳು ಹೇಳಿದ್ರೆ ಪಾಪ ಆಗುತ್ತೆ. ಅದಕ್ಕೆ ಮೌನವಾಗಿ ಒಂಟಿಯಾಗಿ ದೇವಸ್ಥಾನದಲ್ಲಿದ್ದೀನಿ. ಎಲ್ಲ ಗೊತ್ತಿರೋ ಆ ದೇವ್ರು ನನ್ನ ಏನು ಕೇಳಲ್ಲ ಅಲ್ವಾ? ಏನ್ ಹೇಳಿದ್ರು ಕೇಳ್ತಾನೆ ಹೊರತು ನೊಂದ್ಕೊಳ್ಳಲ್ಲ. ಮ್ಯಾಮ್, ಇದನ್ ನೋಡಿ, ಚೆನ್ನಾಗಿದೆ. ಇದಾ? ಇದು ತುಂಬಾ ಚೆನ್ನಾಗಿದೆ ಅಲ್ಲ ನವ್ಯ? ನೀನೇನ್ ಹೇಳ್ತೀಯಾ? ಯಾ ಮೇಡಮ್, ಚೆನ್ನಾಗಿದೆ. ಇದನ್ನೇ ಫೈನಲೈಸ್ ಮಾಡಿ. ಓಕೆ ಓಕೆ ಮ್ಯಾಮ್. ಪ್ರೀತಿಗೆ ಯಾವ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಲಿ? ಹಾ, ಡೂ ಒನ್ ಥಿಂಗ್ ನವ್ಯ, ಆ ಪ್ಯಾಟರ್ನ್ ನಾವು ಡಿಸೈಡ್ ಮಾಡೋದು ಬೇಡ. ಪ್ರೀತಿಗೆ ಒಂದ್ಸಾರಿ ವಿಡಿಯೋ ಕಾಲ್ ಮಾಡಿ ನೋಡು.
ಅವಳೇ ಸೆಲೆಕ್ಟ್ ಮಾಡ್ಲಿ. ಓಕೆ ಮೇಡಮ್. ಹೇ, ಜಸ್ಟ್ ಅ ಮಿನಿಟ್. ಮ್ಯಾಮ್. ಓ, ಹಾಯ್ ಪ್ರೀತಿ, ಗುಡ್ ಮಾರ್ನಿಂಗ್. ಹಾಯ್ ಆಂಟಿ. ಹೌ ಯು ಪ್ರೀತಿ? ಐ ಆಮ್ ಫೈನ್. ಇಲ್ಲಿ ಕಾವೇರಿ, ಗ್ರೀನರಿ ತುಂಬಾ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್ ಎವ್ರಿ ಮೊಮೆಂಟ್ ಹಿಯರ್. ಓ ಗುಡ್. ರಾಹುಲ್ ಎಲ್ಲಿದ್ದಾನೆ? 1 minute ಆಂಟಿ. ರಾಹುಲ್, ಆಂಟಿ. ಹಾಯ್ ಮ್ಯಾಮ್. ಹಾಯ್ ರಾಹುಲ್. ಪ್ರಾಜೆಕ್ಟ್ ವರ್ಕ್ ಎಲ್ಲ ಹೇಗ್ ನಡೀತಾ ಇದೆ? ಈಗ ತಾನೇ ಸ್ಟಾರ್ಟ್ ಆಗಿದೆ ಮೇಡಮ್. ಹೋಪ್ಫುಲಿ ಎಲ್ಲ ಅನ್ಕೊಂಡ್ ಹಾಗೆ ನಡೆಯುತ್ತೆ ಅನ್ಕೊಂಡಿದ್ದೀನಿ. ಅಂದುಕೊಳ್ಳೋದು ಏನು ರಾಹುಲ್? ಯು ವಿಲ್ ಡೂ ಇಟ್. ನನಗ ನಂಬಿಕೆ ಇದೆ. ಬಿ ಕಾನ್ಫಿಡೆಂಟ್ ಅಂಡ್ ಮೇಕ್ ಅಸ್ ಫೀಲ್ ವೆರಿ ಪ್ರೌಡ್ ಆಫ್ ಯು. ಶ್ಯೂರ್ ಮೇಡಮ್. ಎಂಗೇಜ್ಮೆಂಟ್ಗೆ ಮುಹೂರ್ತ ಫಿಕ್ಸ್ ಮಾಡಿ ಅಂತ ಪುರೋಹಿತರಿಗೆ ನಾನು ಹೇಳಿದ್ದೀನಿ. ಮೋಸ್ಟ್ಲಿ ಸಂಕ್ರಾಂತಿ ಆದ್ಮೇಲೆ ಮುಹೂರ್ತ ಸಿಗಬಹುದು. ವಾವ್, ವೆರಿ ಎಕ್ಸೈಟಿಂಗ್ ಆಂಟಿ. ಆಫ್ಟರ್ ಸಂಕ್ರಾಂತಿ ಅಂದ್ರೆ ಜಾಸ್ತಿ ಟೈಮ್ ಇಲ್ಲ. ಎಸ್ ಪ್ರೀತಿ, ಅದಕ್ಕೆ ಡಿಸೈನರ್ನ ಮನೆಗೆ ಕರೆಸಿ ಡ್ರೆಸ್ಸಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀನ್ ಕೂಡ ಒಂದ್ಸರಿ ಕನ್ಫರ್ಮ್ ಮಾಡ್ಬಿಟ್ರೆ ಆವತ್ತಿನ ದಿವ್ಸಕ್ಕೆ ರೆಡಿ ಆಗ್ಬಿಡುತ್ತೆ. ಇದಕ್ಕೆಲ್ಲ ಕಾಲ್ ಯಾಕೆ ಮಾಡೋದು ಆಂಟಿ? ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ. ನಿಮ್ ಸೆಲೆಕ್ಷನ್ ಮೇಲೆ ನಂಗ್ ನಂಬಿಕೆ ಇದೆ. ಒಂದ್ಸಾರಿ ನೀನು ಕೂಡ ಕನ್ಫರ್ಮ್ ಮಾಡಿದ್ರೆ ಬೆಟರ್. ನಿಮಗಿಷ್ಟ ಆಗೋದು ಯಾವ್ದೇ ಇದ್ರು ನಾನ್ ಕನ್ಫರ್ಮ್ ಮಾಡ್ದಂಗೆ ಆಂಟಿ. ಓಕೆ ದೆನ್ ಐಲ್ ಸೆಲೆಕ್ಟೆಡ್ ಬೆಸ್ಟ್ ಫಾರ್ ಯು. ನೀವಿಬ್ರು ಒಟ್ಟಾಗಿ ಸ್ಟಾರ್ಟ್ ಮಾಡಿರೋ ಫಸ್ಟ್ ಪ್ರಾಜೆಕ್ಟ್ ಇದು. ಯಾವ ಪ್ರಾಬ್ಲಮ್ ಇಲ್ಲದೆ ಸಕ್ಸಸ್ ಆಗ್ಬೇಕು. ಆಲ್ ದ ವೆರಿ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಮ್ಯಾಮ್. ಓಕೆ. ಆಲ್ ದ ಬೆಸ್ಟ್ ಅಣ್ಣ. ಎಲ್ಲ ನೀನ್ ಅನ್ಕೊಂಡ್ ಹಾಗೆ ನಡೀತಿದೆ. ಥ್ಯಾಂಕ್ ಯು ನವ್ಯ. ರಾಹುಲ್ ಹ್ಯಾಪಿನೆಸ್ ನಲ್ಲಿ ಏನೋ ಡಿಫರೆನ್ಸ್ ಕಾಣಿಸ್ತಿದೆ. ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದಕ್ಕ ಆರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಅಂತನಾ? ಚಿನ್ನಿನೂ ದೊಡ್ಡಯ್ಯನ್ನು ನೋಡಿ ತುಂಬಾ ದಿನಗಳಾಗೋಯ್ತು. ಹೇಗಿದಾರೋ, ಏನ್ ಮಾಡ್ತಿದಾರೋ, ಯಾರಿಗೂ ಕಾಣ್ತಿರೋ ಹಾಗೆ ಒಂದ್ಸಲ ನೋಡ್ಕೊಂಡ್ ಬರ್ಬೇಕು. ಮನೇಲಿ ಎಷ್ಟೇ ಜನ ಇದ್ರು ಸರ್ಸೋ ಇಲ್ದೇ ಇರೋ ಈ ಮನೆ ಖಾಲಿ ಖಾಲಿ ಅನಿಸ್ತಾ ಇದೆ. ಒಂಟಿಯಾಗಿ ಹೋದ್ಲು. ರಾಹುಲ್ ಜೊತೆ ಸೇರಿ ಜೋಡಿಯಾಗಿ ಈ ಮನೆಗೆ ಬಂದಾಗ್ಲೇ ನಿಜವಾದ ಕಳೆ ಬರೋದು. ಈ ಊರಿಗೆ ಬರ್ತಿದ್ದ ಹಾಗೆ ಇಲ್ಲಿಗೆ ಬರ್ದೆ ಒಳ್ಳೆ ಕೆಲ್ಸನೇ ಮಾಡಿದ್ದೀನಿ. ಇಷ್ಟು ದಿನ ಆದ್ರೂ ದೊಡ್ಡ ಹಿಂಗೆ
ನನ್ನ ಮೇಲಿರೋ ನಂಬಿಕೆ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಒಂದ್ ವೇಳೆ ಯಾರಾದ್ರೂ ಮಾತಾಡಿ ಒಪ್ಸಿದ್ರು, ಅಮ್ಮೋರು ನಮ್ಮನ್ನ ಕ್ಷಮಿಸಿದ್ರು, ನಾಳೆ ಯಾವತ್ತೋ ಒಂದಿನ ನಮ್ಮ ಮದ್ವೆ ಬಗ್ಗೆ ಗೊತ್ತಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವೆಷ್ಟು ಹೇಳಿದ್ರು ಅಮ್ಮೋರು ನನ್ನ ಕ್ಷಮಿಸೋ ಅಂತ ದಿನ ಬರೋವರೆಗೂ ಆ ಮನೆಗೆ ನಾನು ಬರಲ್ಲ. ಒನ್ ಅವರಿಂದ ಟ್ರೈ ಮಾಡ್ತಿದ್ದೆ, ನಿದ್ದೆನೇ ಬರ್ತಿಲ್ಲ ರಾಹುಲ್. ಯಾಕೆ, ಏನಾಯ್ತು? ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ ಬಗ್ಗೆನಾ? ಯಾ ರಾಹುಲ್? ಇಸ್ ಎವ್ರಿಥಿಂಗ್ ಫೈನ್ ವಿತ್ ಯು? ಯಾ. ವೈ ಆರ್ ಯು ಆಸ್ಕಿಂಗ್ ದ್ಯಾಟ್? ನಾವಿಲ್ಲಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನೇನೋ ತುಂಬಾ ಡಿಫರೆಂಟ್ ಆಗಿ ಕಾಣಿಸ್ತಿದ್ಯಾ. ಒಂದೊಂದ್ಸರಿ ಹ್ಯಾಪಿ ಆಗಿರ್ತೀಯಾ, ಇನ್ನೊಂದ್ಸರಿ ಏನೋ ಯೋಚನೆಯಲ್ಲಿರ್ತೀಯ. ಹೀಗೆ ನನಗೆ ಮಾತ್ರ ಅಲ್ಲ ರಾಹುಲ್, ನಿನ್ ಫ್ರೆಂಡ್ಸಿಗೆ ಕೂಡ ಹೀಗೆ ಫೀಲ್ ಆಗ್ತಿದೆ. ಅದಕ್ಕೆ ಡೌಟ್ ಬಂದು ಕೇಳ್ತಿದ್ದೀನಿ. ನಥಿಂಗ್ ಲೈಕ್ ದಟ್ ಪ್ರೀತಿ. ನಾನು ನಾರ್ಮಲ್ ಆಗೇ ಇದ್ದೀನಿ. ಪ್ರಾಜೆಕ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರೋದ್ರಿಂದ ನಿನಗೆ ಹಾಗೆ ಅನಿಸ್ತಿದೆಯೇನೋ? ನೋ ರಾಹುಲ್, ಡೋಂಟ್ ಸಿ ದ್ಯಾಟ್. ನಾನಿಲ್ಲಿಗೆ ಬಂದಿದ್ದು ನಿಂಗೆ ಸಪೋರ್ಟ್ ಆಗಿರೋದಕ್ಕೆ, ನಿನ್ನ ಪ್ರೆಸೆಂಟ್ ಟೆನ್ಷನ್ ಕಡಿಮೆ ಮಾಡೋದಕ್ಕೆ. ಬಟ್ ನೀನು ಈ ರೀತಿ ದೂರ ಇದ್ರೆ ನಾನು ಬಂದು ಯೂಸ್ ಏನಿದೆ ಹೇಳು ರಾಹುಲ್? ಡೋಂಟ್ ಫೀಲ್ ಇನ್ ಸಚ್ ಅ ವೇ ಪ್ರೀತಿ. ಐ ಆಮ್ ಓಕೆ. ನನ್ಗೇನೋ ಗೊತ್ತಾಗ್ತಿಲ್ಲ ರಾಹುಲ್. ಟು ಬಿ ಫ್ರ್ಯಾಂಕ್, ನನಗೆ ಯಾಕೋ ನೀನ್ ದೂರ ಆಗ್ತಿರೋ ಹಾಗೆ, ನಾನ್ ನಿನಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವೇನೋ ಅಂತ ಅನಿಸ್ತಿದೆ. ಇಷ್ಟು ಕಡಿಮೆ ಟೈಮಲ್ಲಿ ನಾನು ಯಾಕೆ ನಿನಗೆ ಇಷ್ಟೊಂದು ಅಡಿಕ್ಟ್ ಆದೆ ಅಂತ ನನಗೇನೆ ಅರ್ಥ ಆಗ್ತಿಲ್ಲ ರಾಹುಲ್. ಐ ಕಾಂಟ್. ರಿಯಲ್ ಆಗಿ ಅಷ್ಟೇ ಅಲ್ಲ ರಾಹುಲ್, ಕನ್ಸಲ್ಲೂ ಕೂಡ ನಿನ್ನ ಬೇರೆ ಹುಡುಗಿ ಜೊತೆ ಊಹೇನೂ ಮಾಡ್ಕೊಳಲ್ಲ. ನೀನಂದ್ರೆ ನಂಗೆ ಅಷ್ಟು ಹುಚ್ಚು ರಾಹುಲ್. ಐ ಆಮ್ ಮ್ಯಾಡ್ಲಿ ಇನ್ ಲವ್ ವಿತ್ ಯು. ಐ ಲವ್ ಯು ರಾಹುಲ್. ಪ್ರೀತಿ 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 ಐಮ್ ಸಾರಿ ರಾಹುಲ್, ಸ್ವಲ್ಪ ಇಮೋಷನಲ್ ಆಗ್ಬಿಟ್ಟೆ. ನೋ ಪ್ರಾಬ್ಲಮ್. ಸರಿ, ನೀನು ಹೋಗಿ ಮಲಗು ಪ್ರೀತಿ. ನಾಳೆ ಪ್ರಾಜೆಕ್ಟ್ ಫೈನಲ್ ವರ್ಕ್ ಮುಗಿಸ್ಕೊಂಡು ನಾವಿಲ್ಲಿಂದ ಆದಷ್ಟು ಬೇಗ ಹೊರಡಬೇಕು. ಯಾ, ಓಕೆ ರಾಹುಲ್. ಗುಡ್ ನೈಟ್. ಓಕೆ, ಗುಡ್ ನೈಟ್. ಡೇ ಬೈ ಡೇ ಪ್ರೀತಿ ತುಂಬ ಎಮೋಷ್ನಲ್ ಆಗ್ತಿದ್ದಾಳೆ. ಆದಷ್ಟು ಬೇಗ ಏನಾದರೂ ಮಾಡಿ ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಬೇಕು.
ಇಷ್ಟೊಂದು ಚಳಿ ಇದ್ರೆ ಪಾಪ ಸರ್ಸು ದೇವಸ್ಥಾನದಲ್ಲಿ ಅದು ಹೇಗೆ ಮಲಗಿದಾಳೋ ಏನೋ. ಸರ್ಸು, ಯಾವಾಗ ಬಂದೆ? ಒಂದ್ ಮಾತ್ ಕೂಡ ಹೇಳಲೇ ಇಲ್ಲ ನಂಗೆ. ಇವತ್ ಬೆಳಗ್ಗೆನೆ ಬಂದೆ ಸುಬ್ಬು. ಅದೇನೇ ಇದ್ಕಿದ್ದ ಹಾಗೆ? ಬೆಳಿಗ್ಗೆ ಮನೆಗೆ ಹೋದಾಗ ಕೂಡ ಯಾರು ಹೇಳಿಲ್ವಲ್ಲ? ನಾನೇ ಯಾರಿಗೂ ಹೇಳಲಿಲ್ಲ. ಇದನ್ನೆಲ್ಲ ದೊಡ್ಡ ಹಿಂಗ್ ಹೇಳಿ ಅವ್ರಿಗೆ ನೋವು ಕೊಡಕ್ಕೆ ಇಷ್ಟ ಇಲ್ದೆ ಅವ್ರ ಹತ್ರ ಹೇಳಲಿಲ್ಲ. ನೀನ್ ಕೂಡ ಹೇಳ್ಬೇಡ. ಸರಿ ಸರ್ಸು. ರಾಹುಲ್ ಅವರು ನಿನ್ಗೋಸ್ಕರನೇ ಬಂದಿದ್ದಾರಾ? ಏನೇ ಇದೆಲ್ಲ? ಇವತ್ತು ಸತ್ಯಮ್ಮ ತಾಯಿಗೆ ಪ್ರತಿ ವರ್ಷ ಸೇವೆ ಮಾಡ್ತಾರಲ್ಲ, 3 ಸಲ ಕೆಂಡದ ಮೇಲೆ ನಡೆದ್ರೆ ಅಂದ್ಕೊಂಡಿದ್ದಾಗುತ್ತೆ ಅಂತ ನಿನ್ಗೂ ಗೊತ್ತಲ್ಲ. ನಾನು ಕೂಡ ಕೆಂಡದ ಮೇಲೆ ನಡೀತೀನಿ. ನೋಡೋಕೆ ತುಂಬಾ ಸುಸ್ತಾಗಿರೋ ಹಾಗಿದ್ಯಾ. ಇವಾಗ ಯಾಕೆ ಸರ್ಸು? ಆಮೇಲೆ ನೋಡೋಣ ಬಿಡು. ಆಮೇಲೆ ಯಾಕೆ? ನಂಗೇನ್ ಸುಸ್ತಿಲ್ಲ ಅಂತ ಹೇಳಿದ್ನಲ್ಲ, 3 ಸಲ ತಾನೆ. ನಾನ್ ನಡೀತೀನಿ. ಬೇಡ ಸರ್ಸು, ಇದು ನೀನ್ ಅನ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. ಮಧ್ಯ ನಿಲ್ಸೋದು ಒಳ್ಳೇದಲ್ಲ. ಒಂದ್ ವೇಳೆ ತಲೆ ತಿರುಗಿದ್ರೆ ಕಷ್ಟ ಆಗುತ್ತೆ. ನನ್ ಮಾತ್ ಕೇಳು. ನಂಗೇನು ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ, ಅರ್ಥ ಆಗಲ್ವಾ ನಿಂಗೆ? ಬೇಡ ಸರ್ಸು, ನನ್ ಮಾತ್ ಕೇಳು. ನೀನು ನನ್ ಮಾತ್ ಕೇಳಲ್ಲ ಅಲ್ವಾ? ರಾಹುಲ್ ಅವ್ರಿಗೆ ಹೇಳ್ತೀನಿ ಇರು. ತಾಯಿ, ಮನುಷ್ಯನ ಬದುಕ್ಸೋದು ಪಂಚ ಪ್ರಾಣಗಳು ಅಂತಾರೆ. ಆದ್ರೆ ನನ್ ಜೀವ ಹೋಗ್ದಿರೋ ಹಾಗೆ ಕಾಪಾಡ್ತಿರೋದ್ ಮಾತ್ರ 3 ಆಸೆಗಳಮ್ಮ. ದೊಡ್ಡಯ್ಯ, ಚಿನ್ನಿ, ನನ್ನವರೆಲ್ಲ ಕ್ಷೇಮವಾಗಿರ್ಬೇಕು. ದೊಡ್ಡಯ್ಯನ್ ಕುಟುಂಬ, ಅರುಣ್ ಮಾವ ಒಂದಾಗ್ಬೇಕು. ಯಾವ ಕಷ್ಟನೂ ಬರ್ದಿರೋ ಹಾಗೆ ರಾಹುಲ್ ಅವ್ರ ಜೊತೆ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು. ಈ 3 ಆಸೆಗಳನ್ನು ನೆರವೇರಿಸ್ತೀಯ ಅನ್ನೋ ನಂಬಿಕೆಯಿಂದ ಕೆಂಡ ಹಾಯ್ತಿದ್ದೀನಿ. ಯಾವ ತೊಂದರೆನೂ ಆಗ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ತಾಯಿ.
ಸರ್ಸು, ಏನಿದು? ಆಗೋಗುತ್ತೆ ರಾಹುಲ್ ಅವರೇ, ಇನ್ನೊಂದ್ಸಲ ನಡೆದ್ರೆ ಮುಗ್ದೋಗುತ್ತೆ. ಏಯ್ ಸರ್ಸು, ನೋಡ್ ನಿನ್ ಕಾಲ್ಗಳು ಹೇಗಾಗಿದೆ ಅಂತ. ಸರ್ಸು, ಇದೆಲ್ಲ ಬೇಕಿತ್ತ ಈಗ? ತಪ್ಪು ತಪ್ಪು, ಹಾಗನ್ಬಾರ್ದು. ಹರಕೆ ಹೊತ್ಕೊಂಡಿದ್ದೀನಲ್ಲ, ಮಧ್ಯದಲ್ಲಿ ನಿಲ್ಲಿಸಬಾರ್ದು. ದೇವರಿಗೆ ಹರಕೆ ಹೊತ್ಕೋಬೇಕು ಅಂದ್ರೆ ಭಕ್ತಿಯಿಂದ ಮಾಡ್ಬೇಕು. ಅದನ್ ಬಿಟ್ಟು ಹೀಗೆ ಈ ರೀತಿ ಬಲವಂತವಾಗಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಲ್ಲ ಸರ್ಸು. ಇಲ್ ನೋಡಿ ರಾಹುಲ್ ಅವ್ರೆ, ಶುರು ಮಾಡೋ ಮೊದ್ಲೇ ನಿಲ್ಸಿದಿದ್ರೆ ಏನು ತೊಂದರೆ ಇರ್ತಿರ್ಲಿಲ್ಲ. ಇವಾಗ ಮಧ್ಯದಲ್ಲಿ ನಿಲ್ಸಬಾರ್ದು. ಇದು ನಮ್ಮೂರಿನ ಪದ್ಧತಿ. ರಾಹುಲ್ ಅವರೇ, ರಾಹುಲ್ ಅವರೇ, ಅಯ್ಯೋ, ನೀವು ನನ್ನ ಕಾಲ್ ಮುಟ್ಬಾರ್ದು. ಹಾಗಂತ ಯಾರು ಹೇಳಿದ್ದು? ಕಾಲೆಲ್ಲ ಎಷ್ಟು ಸುಟ್ಟಿದೆ ನೋಡು. ಪರವಾಗಿಲ್ಲ ಬಿಡಿ, 2 ದಿನದಲ್ಲಿ ಕಡಿಮೆ ಆಗೋ ಗಾಯ ತಾನೇ ಇದು. ಅಂತೂ ನಿಮ್ ದಯೆಯಿಂದ ಹರಕೆ ತೀರಿಸ್ದೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಫೂಲಿಶ್ ಆಗಿ ಮಾತಾಡ್ಬೇಡ ಸರ್ಸು. ಸೇಫ್ಟಿ ಕದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನೀವ್ ನನ್ ಪಕ್ಕದಲ್ಲೇ ಇರೋವಾಗ ನಂಗೆ ಯಾವ ತೊಂದ್ರೆನೂ ಆಗಲ್ಲ ಬಿಡಿ. ರಾಹುಲ್ ಅವರೇ, ಈಗ ನಾನು ಆರಾಮಾಗಿದ್ದೀನಲ್ಲ, ನಾನ್ ದೇವಸ್ಥಾನದ ಒಳಗ್ ಹೋಗ್ತೀನಿ. ನೀವು ಕೂಡ ಹೊರಟು ಹೋಗಿ. ನೀವ್ ಕಾಣಿಸ್ತಾ ಇದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೇನೋ. ಏಯ್ ಸರ್ಸು, ನಿನಗಿಂತ ನನಗಿನ್ಯಾವುದು ಮುಖ್ಯ ಅಲ್ಲ ಸರ್ಸು. ಆಗ್ತಿದೆ. ಈ ಟೈಮಲ್ಲಿ ರಾಹುಲ್ ಎಲ್ಲಿಗೆ ಹೋಗಿರ್ಬೋದು? ಪ್ರೀತಿ, ರಾಹುಲ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಿನಗೇನಾದ್ರೂ ಹೇಳೋದ್ನಾ? ಇಲ್ಲ, ಫೋನ್ ಕೂಡ ಟೆಂಟಲ್ಲೇ ಬಿಟ್ಟು ಅದ್ ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಇವತ್ತಿಗೆ ನಮ್ ಕೆಲಸ ಎಲ್ಲ ಮುಗಿತಲ್ವಾ ಪ್ರೀತಿ? ಈ ಊರಿನ ಪ್ರೆಸಿಡೆಂಟ್ ಹತ್ರ ಮಾತಾಡಕ್ ಹೋಗಿರ್ತಾನೆ ಅನ್ಸುತ್ತೆ. ನಮಗ್ ಹೇಳ್ದೇ ಇದ್ರು ಪ್ರೀತಿಗಾದ್ರೂ ಹೇಳ್ಬೇಕಿತ್ತಲ್ವಾ? ಏನಾದ್ರೂ ಸೀಕ್ರೆಟ್ ಡೀಲ್ ಮಾಡ್ತಾ ಇದ್ದಾನೋ ಏನೋ. ಯಾ ಮೇ ಬಿ. ಬಾ, ನಾವು ಹೋಗಿ ನೋಡೋಣ. ಬೇಡ, ನಾನೇ ಹೋಗಿ ನೋಡ್ತೀನಿ. ಹುಷಾರು ಪ್ರೀತಿ. ಯಾ.
ಅದ್ಯಾಕೆ ಇಷ್ಟೊಂದು ಕಷ್ಟ? ನಿಮ್ಮನ್ನ ನೋಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮಿಂದಾನೇ ಸೇವೆ ಮಾಡಿಸ್ಕೊಳ್ಳೋ ಹಾಗಾಯ್ತು. ಅದ್ ಯಾವ ಮಾಯದಲ್ಲಿ ನಿದ್ದೆ ಬಂದ್ಬಿಡ್ತು. ಅರಮನೆಯಲ್ಲಿ ರಾಜ್ಕುಮಾರನ್ ಹಾಗಿರ್ಬೇಕಾಗಿರೋ ನೀವು ಹೀಗ್ ನನ್ಗೋಸ್ಕರ ನೆಲದ ಮೇಲೆ ಮಲ್ಗೋದು, ಕೆಂಡದ ಮೇಲೆ ನಡೆಯೋದು ಅಗತ್ಯನ ಹೇಳಿ? ರಾತ್ರಿಯಿಂದ ನನ್ಗೋಸ್ಕರ ಇಲ್ಲೇ ಚಳಿಲಿ ಇರೋ ಹಾಗಾಯ್ತು. ನನಗ್ಯಾಕೆ ಹಚ್ತಾ ಇದೆಯಾ ಸರ್ಸು? ಯಾಕೆ ಅಂತ ಕೇಳ್ತಿದ್ದೀರಲ್ಲ. ನಿಮಗ್ ನೋವಿಲ್ದೇ ಇರಬಹುದು, ಆದ್ರೆ ನಿಮ್ ಪಾದದಲ್ಲೂ ಗಾಯ ಆಗಿದೆ. ನಾನು ನಡೆದಿದ್ದು ಒಂದೇ ಸಲ ಸರ್ಸು, ಆದ್ರೆ ನೀನು 2 ಸಲ ನಡೆದೆ. ರಾತ್ರಿ ಪೂರ್ತಿ ನೀವಿಲ್ಲೇ ಇದ್ರಿ. ಇಷ್ಟೊತ್ತಾಗ್ಲೇ ಪ್ರೀತಿ ಅವ್ರಿಗೆ ಅನುಮಾನ ಬಂದಿರುತ್ತೆ. ಅವರೇ ಹೊಡ್ಕೊಂಡು ಇಲ್ಲಿಗೆ ಬರೋದ್ರೊಳಗಡೆ ನೀವೇ ಹೊರಟ್ಬೇಡಿ. ಸರಸು, ಇದು ನಮ್ಮ ಮನೇನೂ ಅಲ್ಲ, ನೀನಿರೋದು ನಮ್ಮ ಔಟ್ ಹೌಸಲ್ಲೂ ಅಲ್ಲ. ಪ್ರೀತಿಗೆ ಈ ಊರಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸರ್ಸು, ನಾನೇನಾದ್ರೂ ಒಂದು ಸುಳ್ಳು ಹೇಳಿ ಕವರ್ ಮಾಡ್ತೀನಿ ಬಿಡು. ಯು ಡೋಂಟ್ ವರಿ. ಆ ಕ್ರೀಮ್ ಕೊಡಿಲಿ, ನಿನಗೆ ನಾನು ಹಚ್ತೀನಿ. ಬೇಡ ರಾಹುಲ್ ಅವರೇ, ರಾತ್ರಿ ಎಲ್ಲ ಹಚ್ತಾನೆ ಇದ್ರಲ್ಲ. ಹಚ್ಚಿರೋದೆಲ್ಲ ಹೋಗಿದೆ, ಈಗ ಕೊಡಿಲಿ. ಏನಾಯ್ತು ಸರ್ಸು? ಕಚ್ಚುಗುಳಿ ಆಗ್ತಿದೆ. ಓ, ಹಾಗಾದ್ರೆ ನೋವೆಲ್ಲ ಹೋಗಿ ಕಚ್ಚುಗುಳಿ ಆಗ್ತಿದೆ ಅಂತ ಆಯ್ತು. ರಾಹುಲ್ ಈ ವಿಲೇಜಿಗೆ ಬಂದಿದ್ದು ಇವಳಿಗೋಸ್ಕರನಾ? ಛೇ, ಹೀಗ್ ಚೀಟ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ರಾಹುಲ್. ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೀನೋ, ನೀನಿಲ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ನಿನ್ನ ಹತ್ರ ಹೇಳಿದ್ಮೇಲೂ ಕೂಡ ಅರ್ಥನೇ ಮಾಡ್ಕೊಳ್ದೆ ಇವಳ ಹತ್ರ ಮಾತಾಡೋಕ್ ಬಂದಿದ್ಯಾ? ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಾನ್ ಬಂದ್ರೆ ನೀನ್ ಇವಳ ಜೊತೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ತಪ್ಪು ನಿಂದಲ್ಲ. ಆಂಟಿ ಬಗ್ಗೆ ನನ್ ಬಗ್ಗೆ ಗೊತ್ತಿದ್ರು ಕೂಡ ನಿನ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾಳಲ್ಲ ಇವಳ್ದು. ಬೆಳಗ್ಗೆ ಶಾಪ್ಸ್ ಎಲ್ಲ ಓಪನ್ ಆಗ್ತಿದ್ದ ಹಾಗೆ ನಿನಗೆ ಆಂಟಿಬಯೋಟಿಕ್ಸು ಜೊತೆಲಿ ಟಿಫನ್ ತಗೊಂಡ್ ಬರ್ತೀನಿ.
ಅಷ್ಟರಲ್ಲಿ ನೀನ್ ಫ್ರೆಶ್ ಆಗು. ತಿಂಡಿ ತಿಂದು ಟ್ಯಾಬ್ಲೆಟ್ಸ್ ಹಾಕೊಂಡ್ರೆ ಆಯ್ತು. ಅವೆಲ್ಲ ಯಾಕೆ? ಈ ಔಷಧಿ ನೀವು ಹಚ್ಚಿದ್ರಲ್ಲ, ಸರಿ ಹೋಗುತ್ತೆ. ನೀನೇನ್ ದೊಡ್ಡ ಡಾಕ್ಟರ್ ಅಲ್ಲ, ನಾನು ಹೇಳ್ದಾಗ ಕೇಳು, ಸರಿನಾ? ಸರ್ಸು, ನಾನು ಹೋಗಿ ನೀರು ತರ್ತೇನಿರು.